ಸೈಬರ್ ವಂಚಕರ ಕಳ್ಳಾಟಕ್ಕೆ ಬ್ರೇಕ್ ಹಾಕೋದು ಪೊಲೀಸರಿಗೆ ದೊಡ್ಡ ಸವಾಲು. ಆದರೆ ಹಣ ಕಳೆದುಕೊಂಡವರು ಗೋಲ್ಡನ್ ಅವರ್ನಲ್ಲಿ ಖಾಕಿ ರೀಚ್ ಆದರೆ ಹಣವನ್ನಾದರೂ ಸೇವ್ ಮಾಡಬಹುದು. ಅಂಥದ್ದೇ ಒಂದು ಕೇಸ್ನಲ್ಲಿ ಬೆಂಗಳೂರು ಪೊಲೀಸರು ಬರೋಬ್ಬರಿ 2 ಕೋಟಿ ಹಣವನ್ನ ರಕ್ಷಣೆ ಮಾಡಿದ್ದಾರೆ. ನಕಲಿ ಇಮೇಲ್ ಮೂಲಕ 2 ಕೋಟಿ ಹಣಕ್ಕೆ ಕನ್ನ. ಖಾಕಿ ಅಲರ್ಟ್, 2 ಕೋಟಿ 16 ಲಕ್ಷ ಹಣ ಫ್ರೀಸ್. ಹೌದು, ಸೈಬರ್ ವಂಚಕರ ಜಾಲಕ್ಕೆ ಬೀಳೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದೆ. ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡು ಪೊಲೀಸ್ ಠಾಣೆಗೆ ಅಲದಾಡ್ತಿರೋರ ಸಂಖ್ಯೆನೂ ಕೂಡ ಕಡಿಮೆ ಏನಿಲ್ಲ. ಆದರೆ ವಂಚನೆಗೆ ಒಳಗಾದ ತಕ್ಷಣವೇ ಅಲರ್ಟ್ ಆದ್ರೆ ಅದೆಷ್ಟೇ ಹಣವಾದ್ರೂ ಉಳಿಸಿಕೊಳ್ಳಬಹುದು ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ನಗರದ ಸೈಬರ್ ಕ್ರೈಮ್ ಪೊಲೀಸರು ಹೀಗೆ 2 ಕೋಟಿ 16 ಲಕ್ಷ ಹಣವನ್ನ ರಕ್ಷಣೆ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನೆಂದ್ರೆ, ನೈಜೀರಿಯಾದಲ್ಲಿ ಕುಳಿತು ಬೆಂಗಳೂರಿನ ಕಂಪನಿಗೆ ಸೈಬರ್ ವಂಚಕರು ಧೋಕಾ ಹಾಕಿದ್ರು. ಕಳೆದ ನವೆಂಬರ್ನಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರಿಗೆ ಗ್ರೂಪ್ ಫಾರ್ಮಾ ಕಂಪನಿ ಅಕೌಂಟೆಂಟ್ ಕೇಶವ್ ಹೆಸರಲ್ಲಿ ನಕಲಿ ಇಮೇಲ್ ಬಂದಿತ್ತು. ಹೇಳಿ ಕೇಳಿ ಗ್ರೂಪ್ ಫಾರ್ಮಾ ಮತ್ತು ರೆಡ್ಡಿಸ್ ಲ್ಯಾಬೋರೇಟರಿ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದು ಕೇಶವ್ ಹೆಸರಲ್ಲೇ ಮೇಲ್ ಬರ್ತಿತ್ತು. ಇದನ್ನ ನೋಡಿ ನಂಬಿದ ರೆಡ್ಡಿಸ್ ಲ್ಯಾಬೋರೇಟರಿ 2.16 ಕೋಟಿ ಹಣವನ್ನ ಪೇಮೆಂಟ್ ಮಾಡಿತ್ತು. ಮೇಲ್ನಲ್ಲಿ ಸೂಚಿಸಿದ್ದ ಬೇರೊಂದು ಬ್ಯಾಂಕ್ ಖಾತೆಗೆ 2 ಕೋಟಿ 16 ಲಕ್ಷ ಹಣ ಹಾಕಿದ್ರು. ಇದು ಗುಜರಾತ್ ಮೂಲದ ಮಹಿಳೆ ದಕ್ಷಾ ಬೇನ್ ಹೆಸರಿನ ಖಾತೆ ಆಗಿತ್ತು. ಈ ಪೇಮೆಂಟ್ನ ವಿಷಯ ತಿಳಿತಿದ್ದಂತೆ ಗ್ರೂಪ್ ಫಾರ್ಮಾ ಅಕೌಂಟೆಂಟ್ ಕೇಶವ್ ಎಚ್ಚೆತ್ತಿದ್ದಾರೆ. ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಗೆ ದೂರು ನೀಡಿದ್ದಾರೆ. ನಂತರ ಒಂದೇ ಗಂಟೆಯಲ್ಲಿ ಅಕೌಂಟ್ ಜಾಲಾಡಿದ ಸೈಬರ್ ಕ್ರೈಮ್ ಪೊಲೀಸರು ಹಣ ವರ್ಗಾವಣೆಯಾಗದಂತೆ ಅಕೌಂಟ್ ಫ್ರೀಸ್ ಮಾಡಿದ್ದಾರೆ. ಬಳಿಕ ಕೋರ್ಟ್ ಮೂಲಕ 2.16 ಕೋಟಿ ಬಿಡುಗಡೆಗೆ ಆದೇಶ ಕೊಡಿಸಿದ್ದಾರೆ. ತನಿಖೆ ವೇಳೆ ನೈಜೀರಿಯಾ ಮೂಲದ ಸೈಬರ್ ವಂಚಕನಿಂದ ಕೃತ್ಯ ನಡೆದಿರೋದು ಬೆಳಕಿಗೆ ಬಂದಿದೆ. ಸದ್ಯ ಪ್ರಕರಣ ದಾಖಲಿಸಿ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಪರ್ಟಿಕ್ಯುಲರ್ ಮೇಲ್ ಐ ಡಿ ನೈಜೀರಿಯಾದಿಂದ ಒರಿಜಿನೇಟ್ ಆಗಿತ್ತು. ಒಂದು ಪ್ರತಿಷ್ಠಿತ ಮೆಡಿಕಲ್ ಕಂಪನಿ ಹೆಸರಲ್ಲಿ ಅವರು ಐ ಡಿ ಕ್ರಿಯೇಟ್ ಮಾಡಿ ಅಲ್ಲಿಂದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಸಿದ್ರು. ಅಕೌಂಟ್ ಫ್ರೀಸ್ ಮಾಡಿ ಡಿಟೇಲ್ ಅಕೌಂಟ್ಸ್ ಎಲ್ಲಿ ಯಾವ ಬ್ಯಾಂಕ್ಗೆ ಹೋಗಿದೆ, ಎಲ್ಲೆಲ್ಲಿ ಹೋಗಿದೆ ಅದೆಲ್ಲ ಟ್ರೇಸ್ ಮಾಡಿ ಫ್ರೀಸ್ ಮಾಡಿಬಿಟ್ಟು ಕೊನೆಗೆ 2.16 crores ಎಂಟೈರ್ ಅಮೌಂಟ್ ಯಾರು ಕಂಪ್ಲೇಂಟ್ ಇದ್ರು ಅವ್ರಿಗೆ ವಾಪಸ್ ಹೋಗಿದೆ. ಮನೆಯಲ್ಲೇ 5 ಕೋಟಿ ಡ್ರಗ್ಸ್, ನೈಜೀರಿಯಾ ಪ್ರಜೆ ಅರೆಸ್ಟ್. ಇನ್ನು ಬೆಂಗಳೂರಲ್ಲಿ ವಿದೇಶಿಗರ ಡ್ರಗ್ಸ್ ಡೀಲಿಂಗ್ ಕಡಿಮೆ ಆಗ್ತಿಲ್ಲ. ಸಿಸಿಬಿ ಆಂಟಿ ನಾರ್ಕೋಟಿಕ್ ವಿಂಗ್ ಮಾರತ್ಹಳ್ಳಿಯಲ್ಲಿ ಕಾರ್ಯಾಚರಣೆ ನಡೆಸಿ ನೈಜೀರಿಯಾ ಮೂಲದ ಎನರ್ಸ್ಟ್ ಉಘಾ ಎಂಬಾತನ ಮನೆಯಲ್ಲಿ ಇಟ್ಟಿದ್ದಂತಹ 5.15 ಕೋಟಿ ಮೌಲ್ಯದ 2.5 kg MDMA 300 XTC ಮಾತ್ರೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಮಾದನಾಯಕನಹಳ್ಳಿಯ ಅಂಚೆಪಾಳ್ಯದ ಮನೆಯೊಂದರಲ್ಲಿ ಬಾಗಿಲು ಒಡೆದು 248 ಗ್ರಾಂ ಚಿನ್ನ ದೋಚಿದ್ದ ಮಂಡ್ಯ ಮೂಲದ ಶ್ರೀಕಾಂತ್ ಅನ್ನೋನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.